ನಮಸ್ಕಾರ ವೀಕ್ಷಕರೇ, ಇದೊಂದು ಪೋಸ್ಟ್ ನೋಡಿ ಐಫೋನ್ 17 ವರ್ಷನ್ ಯೂಸ್ ಮಾಡ್ತಾ ಇರೋರು ಯೋಚನೆ ಮಾಡುವಾಗ ಆಗಿದೆ. ಯಾಕೆ ಅನ್ನೋದಾದ್ರೆ, ಈ ಐಫೋನ್ 17 ಏನಿದೆ ಚಿಪ್ಪು ಡೆವಲಪ್ಡ್ ಬೈ ಇಸ್ರೇಲ್ ಅಂತ ಒಂದು ಪೋಸ್ಟ್ ರಿಲೀಸ್ ಆಯ್ತು. ಹೋಗ್ಲಿ ಬಿಡಪ್ಪ, ಅದ್ರಲ್ಲೇನು ಸ್ಪೆಷಲ್ಲು. ಬೇರೆ ಬೇರೆ ದೇಶಗಳು ಒಂದೊಂದು ಚಿಪ್ನ ಆಗ್ಬೋದು, ಇಲ್ಲ ಬ್ಯಾಟ್ರಿನ ಆಗ್ಬೋದು, ಸ್ಕ್ರೀನ್ ಆಗ್ಬೋದು ಮಾಡ್ತಾ ಇರ್ತಾರೆ. ಇಲ್ಲೇನು ಸ್ಪೆಷಲ್ಲು ಅಂತ ಜನರಿಗೆ ಅನ್ನಿಸ್ಬಿಡುತ್ತೆ. ಆದ್ರೆ ಇಲ್ಲಿ ಯೋಚನೆ ಮಾಡ್ತಾ ಇರೋ ಜನ ಯಾಕೆ ಅಂದ್ರೆ, ಈ ಚಿಪ್ ನ ಇಸ್ರೇಲ್ ಅವ್ರು ಡಿಸೈನ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ಲದೆ ಇರೋದು ಈ 17 ಆದ ಮೇಲೆ ವರ್ಷನ್ಗಳೇನಿದಾವೆ ಆ ಚಿಪ್ಗಳನ್ನ ಇಸ್ರೇಲ್ ಅವ್ರು ಡಿಸೈನ್ ಮಾಡ್ತಾ ಇದ್ದಾರೆ. ಅದನ್ನ ಯೂಸ್ ಮಾಡ್ಬೇಕಾ ಬೇಡವಾ ಒಂದು ಪ್ರಶ್ನೆ ಬಿಟ್ಬಿಡುತ್ತೆ. ಯಾಕೆ ಅಂದ್ರೆ, ಇಸ್ರೇಲ್ ಚಿಪ್ ಡಿಸೈನ್ ಮಾಡ್ತಾ ಇದೆ ಅಂದ್ರೆ ಆ ಚಿಪ್ ಕಂಟ್ರೋಲ್ ಇಸ್ರೇಲ್ ಅವ್ರ ಹತ್ರ ಇರುತ್ತೆ. ಭಯ ಬೀಳ್ಸೋಂತ ಒಂದು ಸಂಗತಿ ಏನು ಅಂದ್ರೆ, 2024ರಲ್ಲಿ ಪೇಜರ್ ಅಟ್ಯಾಕ್ ಅನ್ನೋದೊಂದು ಆಯ್ತು. ಪೇಜರ್ ಅಟ್ಯಾಕ್ 17th ಮತ್ತೆ 18 ಸೆಪ್ಟೆಂಬರ್ 2024 ಅಲ್ಲಿ ಆಗಿದ್ದು. ಇಲ್ಲೇನಾಯ್ತು, ತೈವಾನ್ ಒಂದು ಕಂಪನಿ ಪೇಜರ್ಗಳನ್ನ ರೆಡಿ ಮಾಡುತ್ತೆ. ಆ ಪೇಜರ್ಗಳನ್ನ ಹಿಜ್ಬುಲ್ಲಾ ಒಂದು ಭಯೋತ್ಪಾದಕ ಸಂಘಟನೆ ಬಳಸ್ಕೊಳ್ತಾ ಇರುತ್ತೆ. ಆ ಸಂಘಟನೆ ಬಳಸ್ತಾ ಇದ್ದಂತ ಆ ಪೇಜರ್ಗಳಲ್ಲಿ ಅವ್ರಿಗೆ ಗೊತ್ತಿಲ್ಲ ಡಿಟೋನೇಟರ್ ಬಾಂಬ್ಗಳಿತ್ತು, ಸಣ್ಣ ಬಾಂಬ್ಗಳು, ಮೈಕ್ರೋ ಬಾಂಬ್ಗಳು. ಇಸ್ರೇಲು ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಆ ಬಾಂಬ್ಗಳನ್ನ ಆಕ್ಟಿವ್ ಮಾಡ್ಬಿಡ್ತು. ಒಂದೇ ಸಲ ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಜನ ಇಂಜೂರ್ ಆದ್ರು. ಅದಕ್ಕೋಸ್ಕರನೇ ಇವತ್ತು ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದ್ರೆ, ಈ ಚಿಪ್ಪನ್ನ ಡಿಸೈನ್ ಮಾಡ್ತಾ ಇದ್ದಾರೆ ಇಸ್ರೇಲ್ ಅವರು ಅಂದ್ರೆ, ಸದ್ಯಕ್ಕಿರುವಂತ ಮೊಬೈಲ್ಗಳು ಐಫೋನ್ 17 ಆಗ್ಬೋದು, ಬೇರೆ ಬೇರೆ ಯಾವ್ದಾದ್ರು ಇಟ್ಕೊಳ್ಳಿ, ಬ್ಯಾಟ್ರಿ ನಾವು ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಬ್ಯಾಟ್ರಿಗಳು ಬ್ಲಾಸ್ಟ್ ಆಗಿ ಸಾಯ್ತಾ ಇರೋ ಜನ ನಾವು ನೋಡಿದೀವಿ. ಈ ಚಿಪ್ ಇವ್ರ ಕಂಟ್ರೋಲ್ ಅಲ್ಲಿ ಇದ್ದಾಗ ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಮೊಬೈಲ್ ಅಲ್ಲಿರೋ ಡೇಟಾ ಕಂಟ್ರೋಲ್ ಮಾಡ್ಬೋದು, ಮೊಬೈಲ್ ಎಕ್ಸ್ಪ್ಲೋರ್ಡ್ ಆಗೋಗೂ ಮಾಡ್ಬೋದಲ್ಲ ಅನ್ನೋ ಒಂದು ಸಂದೇಹ ಜನರಲ್ಲಿ ಹುಟ್ಟಿದೆ. ಆಗಬಹುದಾ? ಮಾಡಬಹುದು, ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಪೇಜರ್ ಅಟ್ಯಾಕ್ ಈಸ್ ದ ಎಕ್ಸಾಂಪಲ್ ಅಂತಾನೆ ಹೇಳ್ಬೇಕು. ಕಣ್ಮುಂದೆ ಇದೆ ಸಾಕ್ಷಿಗಳು. ಯಾವುದೋ ತೈವಾನ್ ಕಂಪ್ನಿ ಮಾಡ್ತು, ಇನ್ನೊಂದು ಯಾವುದೋ ಕಂಪ್ನಿ ಪಾರ್ಟ್ಸ್ ಕಳಿಸ್ತು, ಅಸೆಂಬ್ಲಿ ಮಾಡಿದ್ರು, ಕೊನೆಗೆ ಹಿಜ್ಬುಲ್ಲಾ ಸಂಘಟನೆ ಅವರು ಯೂಸ್ ಮಾಡಿದ್ರು. ಇಸ್ರೇಲ್ ಅವರು ಯಾವತ್ತೋ ಒಂದು ದಿನ ಡೇಟ್ ಇಟ್ಕೊಂಡಿದ್ರು, ಪ್ಲಾನ್ ಇಟ್ಕೊಂಡಿದ್ರು, ಈ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಅಟ್ಯಾಕ್ ಮಾಡಿದ್ರು. ಮನಸ್ಸು ಮಾಡಿದ್ರೆ ಇಸ್ರೇಲ್ ಏನ್ ಬೇಕಾದ್ರೂ ಮಾಡಿ ತೋರಿಸ್ತೀವಿ ಅಂತ ಹೇಳಿತ್ತು ಪ್ರಪಂಚಕ್ಕೆ. ಇವತ್ತು ಅಂತದ್ದೇ ಆಗಿರೋದು. ಇಲ್ಲಿ ಆಪಲ್ ಫೋನ್ ಬಂದು ಅಮೆರಿಕನ್ ಬ್ರ್ಯಾಂಡು, ಚೈನಾದಲ್ಲಿ ಕೆಲವಷ್ಟು ಪಾರ್ಟ್ಗಳು ಅಸೆಂಬ್ಲಿ ಆಗಿದ್ದಾವೆ. ಇನ್ನು ತೈವಾನಿಂದ ಕೂಡ ಪಾರ್ಟ್ಗಳು ಬಂದಿದ್ದಾವೆ. ನಮ್ಮ ಭಾರತದಲ್ಲೂ ಕೂಡ ಅಸೆಂಬ್ಲಿ ಆಗಿದ್ದಾವೆ. ಬಟ್ ಮೇನ್ ಆಗಿರುವಂತದ್ದು ಚಿಪ್ ಕಂಟ್ರೋಲರ್, ಇದು ಬಂದು ಇಸ್ರೇಲ್ ಅಲ್ಲಿ ಆಗಿರುವಂತದ್ದು. ಅವ್ರು ಡಿಸೈನ್ ಮಾಡಿರುವಂತದ್ದು, ಡೆವಲಪ್ ಮಾಡಿರುವಂತದ್ದು. ಇಸ್ರೇಲ್ ಮನಸ್ಸು ಮಾಡಿದ್ರೆ ನಮ್ಮ ಅಕೌಂಟ್ ಡೀಟೇಲ್ಸ್ ಪೂರ್ತಿ ತಗೋಬಹುದು, ನಾವೇನ್ ಮಾಡ್ತಾ ಇದೀವಿ ಪೂರ್ತಿ ಟ್ರ್ಯಾಕ್ ಮಾಡಬಹುದು. ಪ್ಲಸ್ ಇಸ್ರೇಲ್ ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಡಿಟೋನೇಟ್ ಮಾಡಬಹುದೇನೋ, ಹೇಳೋದಕ್ಕಾಗೋದಿಲ್ಲ. ಬಾಂಬೆ ಇರಲೇಬೇಕು ಅಂತ ಏನಿಲ್ಲ. ಬ್ಯಾಟ್ರಿ ಬ್ಲಾಸ್ಟ್ ಆಯ್ತು ಅಂದ್ರು, ಮನುಷ್ಯಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕೆ ಅಂದ್ರೆ 7000 8000 mAh ಬ್ಯಾಟ್ರಿ ಬ್ಲಾಸ್ಟ್ ಆದ್ರೆ ಒಂದು ಮೇಜರ್ ಇಂಜುರಿ ಆಗುತ್ತೆ. ಅದರಲ್ಲೂ ಮೊಬೈಲ್ ನಾರ್ಮಲ್ ಆಗಿ ಎಷ್ಟೋ ಜನ ಟಾಪ್ ಜಾಬ್ ಅಲ್ಲಿ ಇಟ್ಕೊಳ್ತಾರೆ. ಮೇಜರ್ ಇಂಜುರಿ ಹಾರ್ಟ್ ಆಗ್ಬೋದು, ಇಲ್ಲ ಸೈಡ್ ಪ್ಯಾಕೆಟ್ ಜಾಬ್ ಅಲ್ಲಿ ಇಟ್ಕೊಳ್ತೀವಿ, ಕಿಡ್ನಿ, ಹೊಟ್ಟೆ ಪೋರ್ಷನ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಯೋಚನೆ ಜನರು ಕಾಡ್ತಾ ಇದೆ. ಯೂಸ್ ಮಾಡ್ಬೇಕಾ ಬೇಡವಾ ಆ ರೀತಿ ಯೋಚನೆ ಮಾಡೋದಾದ್ರೆ ಎಲ್ಲಾನು ಪ್ರಾಬ್ಲಮ್ಮೇ. ಎಲ್ಲ ಅಮೆರಿಕಾದವ್ರ ಕಂಟ್ರೋಲ್ ಕೈಯಲ್ಲಿ ಇರುತ್ತೆ, ಇಲ್ಲ ಇನ್ನು ಚೈನಾದವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ, ಬೇರೆ ಬೇರೆಯವ್ರ ಕಂಟ್ರೋಲ್ ಇರುತ್ತೆ. ಆ ರೀತಿ ಯೋಚನೆ ಮಾಡೋದಾದ್ರೆ ಏನು ಯೂಸ್ ಮಾಡೋಕೆ ಆಗಲ್ಲ. ಬಟ್ ಆದ್ರೂ ಒಂದು ಭಯ, ಇಸ್ರೇಲ್ ಅವರು ಮನಸ್ಸು ಮಾಡಿದ್ರೆ ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಫೋನು ಇಲ್ಲ ಯಾವ ಪೇಜರ್ ಬೇಕಾದ್ರೆ ಬೇಕಾದ್ರೂ ಬ್ಲಾಸ್ಟ್ ಮಾಡ್ತಾರೆ ಅನ್ನೋ ಸಾಕ್ಷಿಗಳಿರೋದ್ರಿಂದ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ. ಸದ್ಯಕ್ಕೇನ್ ಭಯ ಇಲ್ಲ, ಬಟ್ ಇಸ್ರೇಲ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಯೂಸ್ ಮಾಡ್ಬೇಕಾ ಬೇಡವಾ ನಿಮಗ್ ಬಿಟ್ಟಿದ್ದು. ಭಯ ಇರಲಿ, ಹಾಗಂತ ಯೂಸ್ ಮಾಡದೇ ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಬೇಕೇ ಬೇಕು ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಡ್ವಾನ್ಸ್ಮೆಂಟ್ ಗೋಸ್ಕರ ಐಫೋನ್ 17 ನೆಕ್ಸ್ಟ್ ವರ್ಷನ್ ಯಾವ್ದಾವ್ದು ಯಾವ ಕಂಪ್ನಿ ಮಾಡ್ತಾ ಇದೆ, ಯಾವ ಬ್ರ್ಯಾಂಡ್ಗೆ ಏನೇನು ಪಾರ್ಟ್ಸ್ಗಳ ಅಸೆಂಬ್ಲಿ ಆಗ್ತಾ ಇದೆ ತಿಳ್ಕೊಂಡು ಯೂಸ್ ಮಾಡಿ. ಅದರಿಂದ ಒಳ್ಳೇದಾಗ್ಬೋದು, ಇಲ್ಲ ಕೆಟ್ಟದ್ದು ಆಗ್ಬೋದು. ತಿಳಿಸೋದು ನಮ್ಮ ಕೆಲಸ, ತಿಳ್ಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳು ಈ ತರ ನಡೀತಾ ಇದೆ, ತಿಳ್ಕೊಳ್ತಾ ಹೋಗೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.